Hope you are all doing well in your house and in your walking places. ಸೊ ಈ ಟೈಮಲ್ಲಿ ನಾವು ಆನ್ಲೈನ್ ಸತ್ಯವಾದ ಅಧ್ಯಯನಕ್ಕಾಗಿ ಸೇರಿ ಬಂದಿದ್ದೇವೆ. ಸ್ವಲ್ಪ ದೇವರನ್ನು ದೇವರನ್ನು ಆಸ್ತುತಿಸುವಾಗ ನಮ್ಮ ದಣಿದಂತಹ ದೇಹಗಳಿಗೆ ಕುಗ್ಗಿ ಹೋದಂತಹ ಮನಸ್ಸಿಗೆ ದೇವರೊಂದು ರೀಬೂಸ್ಟ್ ಮಾಡುವಂತಹ ಹೊಸ ಎನರ್ಜಿ ಸಿಗ್ತದೆ. ಹಾಗಾಗಿ ದೇವರನ್ನು ಆರಾಧಿಸುವಾಗ ವಿಲ್ ಗೆಟ್ ದಟ್ ಎನರ್ಜಿ ಅಂಡ್ ವಿಲ್ ಪ್ರೇ ಅಂಡ್ ರಿಸೀವ್ ದೋಸ್ ಬ್ಲೆಸ್ಸಿಂಗ್ಸ್. ಆರಂಭ ಮಾಡುವ. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆ ಪಡುವುದಕ್ಕೆ? ದೇವರನ್ನ ನಿರೀಕ್ಷಿಸು. ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ನಮ್ಮ ದೇವರೇ, ನಾವು ಆತ್ಮಿಕವಾಗಿ ಮಾನಸಿಕವಾಗಿ ಕುಗ್ಗಿ ಹೋಗುವಾಗ ನಮ್ಮನ್ನ ನೀನು ಉಜ್ಜೀವಿಸ ಮಾಡುವಂಥವನು, ಮೇಲೆತ್ತುವವನು, ಆಧರಿಸುವಂಥ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಈ ಸಂಜೆ ವೇಳೆಯಲ್ಲಿ ನಾವು ಸತ್ಯವೇದದ ಆನ್ಲೈನ್ ಅಧ್ಯಯನಕ್ಕಾಗಿ ಸೇರಿ ಬಂದಿದ್ದೇವೆ. ಸಹಾಯ ಮಾಡು. ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆ. ನಾವು ನಿನ್ನ ವಾಕ್ಯದ ಗುಡಾರ್ಥಗಳನ್ನು ಗ್ರಹಿಸಲಿಕ್ಕೆ ಸಹಾಯ ಮಾಡು. ನಮ್ಮ ಈ ಆನ್ಲೈನ್ ಸತ್ಯವೇದ ಅಧ್ಯಯನವು ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೆನ್. Dear church, ನಾವು ದೇವರನ್ನ ಸ್ತುತಿಸುವ ಹಾಗೆ the first song is today's worship. ಧನ್ಯವಾದ ಕಿ ಸಾಥ್ ಸ್ತುತಿ ಗಾವುಂಗಾ ಹೇ ಯೇಶು ಮೇರೆ ಖುದಾ ಎನ್ನುವಂಥದ್ದು. It's in a Hindi song. Even though I couldn't understand properly the lyrics, still I love the music and the tune the song composed. So the song itself has a huge energy and potential. So when we sing, let's all fill with our hearts with the joy and gratitude to the God, and we'll sing this song. धन्यवाद के साथ स्तुति गाऊंगा हे यीशु मेरे खुदा, उपकार तेरे हैं बेशुमार, कोटि कोटि स्तुति धन्यवाद। धन्यवाद के साथ स्तुति गाऊंगा हे यीशु मेरे खुदा, उपकार तेरे हैं बेशुमार, कोटि कोटि स्तुति धन्यवाद। योग्यता से बढ़ के दिया है अपनी दया से तूने मुझे, योग्यता से बढ़ के दिया है अपनी दया से तूने मुझे, मांगने से ज्यादा मिला मुझे, आभारी हूँ प्रभु में, मांगने से ज्यादा मिला मुझे, आभारी हूँ प्रभु में। धन्यवाद के साथ स्तुति गाऊंगा हे यीशु मेरे खुदा, उपकार तेरे हैं बेशुमार, कोटि कोटि स्तुति धन्यवाद। तूने सच्चा जिंदा खुदा, तुझ पर है भरोसा मेरा, तूने
सेवा पूरी करके पायो इनाम प्रभु है साधु वरदान सेवा पूरी करके पायो इनाम प्रभु है साधु वरदान धन्यवाद के साथ स्तुति गाऊंगा यीशु मेरे खुदा उपकार तेरे बेशुमार कोटि कोटि स्तुति धन्यवाद कोटि कोटि स्तुति धन्यवाद ನಾವು ಮತ್ತೊಂದು ಗೀತೆಯನ್ನು ರಾಗ ಮಾಡುವ. ಅದು ನೀ ನನ್ನ ಆಶ್ರಯವು ನಿನ್ನ ಕೋಟೆಯು ಎಂಬುದಾಗಿ. ಸೊ ದೇವರನ್ನು ಆಶ್ರಯಿಸಿಕೊಂಡಂಥವರಿಗೆ ದೇವರು ಏನೆಲ್ಲ ಆಗಿರ್ತಾನೆ, ತಂದೆಯು ತಾಯಿಯು ರಕ್ಷಕನು ವೈದ್ಯನು ಪಾಲಕನು ಎನ್ನುವಂತ ದೇವರ ಕಾರ್ಯಗಳನ್ನ ರಕ್ಷಣೆಯನ್ನ ತಿಳಿಸುವಂತ ಈ ಗೀತೆಯನ್ನು ಹಾಡಿ ದೇವರನ್ನ ಮಹಿಮೆ ಪಡಿಸುವ. ನೀ ನನ್ನ ಆಶ್ರಯವು ನೀ ನನ್ನ ಕೋಟೆಯು ನೀ ನನ್ನ ಪ್ರಾಣದ ನೀ ನನ್ನ ದೇವ ನೀ ನನ್ನ ಆಶ್ರಯವು ನೀ ನನ್ನ ಕೋಟೆಯು ನೀ ನನ್ನ ಪ್ರಾಣದ ನೀ ನನ್ನ ದೇವ ಆರಾಧಿಸುವೆ ಪೂರ್ಣ ಹೃದಯದಿಂದ ಅರಸಿ ನಿನ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ನಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ನೀ ನನ್ನ ರಕ್ಷಕನು ನೀ ನನ್ನ ವೈದ್ಯನು ನೀ ನನ್ನ ಸಂತೃಪ್ತಿಯು ನೀ ನನ್ನ ದೇವಾ ನೀ ನನ್ನ ರಕ್ಷಕನು ನೀ ನನ್ನ ವೈದ್ಯನು ನೀ ನನ್ನ ಸಂತೃಪ್ತಿಯು ನೀ ನನ್ನ ದೇವಾ ಆರಾಧಿಸುವೆ ಪೂರ್ಣ ಹೃದಯದಿಂದ ಅರಸಿ ನಿನ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ನಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ನೀ ನನ್ನ ಪಾಲಕನು ನೀ ನನ್ನ ಶ್ವಾಸನೆ ನೀ ನನ್ನ ಮುಂಬಲವು ನೀ ನನ್ನ ದೇವಾ ನೀ ನನ್ನ ಪಾಲಕನು ನೀ
ನನ್ನ ಆಶ್ವಾಸನೆ ನೀ ನನ್ನ ಮುಂಬಲವು ನೀ ನನ್ನ ದೇವ ಆರಾಧಿಸುವೆ ಪೂರ್ಣ ಹೃದಯದಿಂದ ಅರಸಿ ನಿನ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ದಾಸನು ದೇವ ದಾಸನು ದೇವ ದಾಸನು ದೇವ ದಾಸನು ದಾಸನು ದೇವ ದಾಸನು ದೇವ ದಾಸನು ದೇವ ದಾಸನು ನಾವು ನಮ್ಮ ಈ ಲೋಕದ ಪ್ರಯಾಣದ ಯಾತ್ರೆಯಲ್ಲಿ ಸಾಗುವಾಗ ಪ್ರಯಾಣವನ್ನ ನಮ್ಮ ಜೀವಿತವನ್ನ ಪ್ರಯಾಣಕ್ಕೆ ಹೋಲಿಕೆ ಮಾಡ್ತಾರೆ. ಅದರಲ್ಲಿ ಆ ಜೀವನದ ಪ್ರಯಾಣದಲ್ಲಿ ದೋಣಿಗೆ ನಾವಿಕ ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿರುವಾಗ ನಮ್ಗೆ ಯಾವುದೇ ರೀತಿಯ ತೊಂದರೆಗಳು ಬರುವುದಿಲ್ಲ ಎನ್ನುವಂಥದ್ದನ್ನ ತಿಳಿಸುವಂತ ಓ ಪ್ರಿಯ ನಾವಿಕ ನನ್ನ ಜೀವವು ನಿನಗಾಗಿ ಈ ಗೀತೆಯನ್ನ ಹಾಡುವ. ಪ್ರಿಯ ನಾವಿಕ ನಿನ್ನ ಜೀವವು ನಿನಗಾಗಿಯೇ ಆ ಜೀವದಿನ ಬಾಳುವೆ ನೀ ನಡೆಸೆನ್ನ ಜೋಣಿಯ ಓ ಪ್ರಿಯ ನಾವಿಕ ನಿನ್ನ ಜೀವವು ನಿನಗಾಗಿಯೇ ಆ ಜೀವದಿನ ಬಾಳುವೆ ನೀ ನಡೆಸೆನ್ನ ದೋಣಿಯ ಓ ಪ್ರಿಯ ನಾವಿಕ ನನ್ನ ದೋಣಿಯು ನೀರಲ್ಲಿ ಮುಳುಗಲು ನೀನೇ ನಾನೆಂದು ಹೆದರೇನು ನನ್ನ ದೋಣಿಯು ನೀರಲ್ಲಿ ಮುಳುಗಲು ನೀನೇ ನಾನೆಂದು ಹೆದರೇನು ಇಂಥ ನಿನ್ನ ತ್ಯಾಗದೆ ನಾ ಬಾಳುವೆ ಓ ಪ್ರಿಯ ನಾವಿಕ ನನ್ನ ಜೀವವು ನಿನಗಾಗಿಯೇ ಆ ಜೀವದಿನ ಬಾಳಿದೆ ನೀ ನಡೆಸೆನ್ನ ದೋಣಿಯ ಓ ಪ್ರಿಯ ನಾವಿಕ ನಿನ್ನ ರಕ್ತದಿ ನನ್ನ ಪಾಪಕ್ಕೆ ಕಾಯವ ಕೊಟ್ಟದರಿನಲ್ಲವೇ ನಿನ್ನ ರಕ್ತದಿ ನನ್ನ ಪಾಪಕ್ಕೆ ಕಾಯವ ಕೊಟ್ಟದರಿನಲ್ಲವೇ ಇಂಥ ನಿನ್ನ ಪ್ರೇಮದೇ ನಾ ಹಾಡುವೆ ಓ ಪ್ರಿಯ ನಾವಿಕ ಎನ್ನ ಜೀವವು ನಿನಗಾಗಿಯೇ ಆ ಜೀವದಿನ ಬಾಳುವೆ ನೀ ನಡೆಸೆನ್ನ ದೋಣಿಯ ಓ ಪ್ರಿಯ ನಾವಿಕ.
ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ದೇವರ ಪ್ರಸನ್ನತೆಯನ್ನು ಬಯಸಿ ನಮ್ಮ ಲೋಕದ ದಿನನಿತ್ಯದ ಹೋರಾಟಗಳನ್ನು, ಏಕಾಂಗಿತನವನ್ನು, ನಮ್ಮ ಜೀವನದಲ್ಲಿ ನಾವು ಪ್ರತಿನಿತ್ಯ ಎದುರಿಸ್ತಿರುವಂಥ ಸವಾಲುಗಳನ್ನು ಪ್ರಾರ್ಥನಾಪೂರ್ವಕವಾಗಿ ದೇವರ ಸಾನ್ನಿಧ್ಯದಲ್ಲಿ ಯಥಾರ್ಥವಾಗಿ ತೆರೆದಿಡೋಣ. ಪ್ರಾರ್ಥನೆಯನ್ನು ಮಾಡೋಣ. ಸರ್ವಶಕ್ತನು, ಸರ್ವಜ್ಞಾನಿಯು, ಸರ್ವವ್ಯಾಪಿಯು, ಭೂಪರ ಲೋಕಗಳ ಒಡೆಯನು, ನಮ್ಮೆಲ್ಲರ ಸೃಷ್ಟಿಕರ್ತನು, ಪರಿಪಾಲಕನೂ ಆದಂಥ ನಮ್ಮ ದೇವರೇ, ಸ್ವಾಮಿ, ಸಂಜೆಯ ವೇಳೆಯಲ್ಲಿ ನಿನ್ನ ಮಕ್ಕಳಾದಂಥ ನಾವು ಆನ್ಲೈನ್ ಮೂಲಕವಾಗಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಾಗುವಂತೆ, ನಿನ್ನನ್ನು ಹಾಡಿ ಹರಸಲಿಕ್ಕಾಗುವಂತೆ, ನಿನ್ನನ್ನು ಪ್ರಾರ್ಥಿಸಿ ನಿನ್ನ ಸಾನ್ನಿಧ್ಯದಲ್ಲಿ, ನಿನ್ನ ಪ್ರಸನ್ನತೆಯಲ್ಲಿ ನಿನ್ನೊಟ್ಟಿಗೆ ಸಿಕ್ಕುವಂತಹ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಅನುಭವಿಸಲಿಕ್ಕೆ ನೀನು ಕೊಟ್ಟಂಥ ಈ ಸುಂದರವಾದ ಸಮಯಕ್ಕಾಗಿ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತೇವೆ. ದೇವರ ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರನ್ನ ಈ ದಿನನಿತ್ಯದ ಜೀವನದಲ್ಲಿ, ನಮ್ಮ ಪ್ರಯಾಣದಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ ನೀನು ನಮಗೆ ಸಹಾಯ ಮಾಡಿದ್ದಿ. ನಮ್ಮನ್ನೆಲ್ಲ ಅಪಾಯಗಳಿಗೆ ತಪ್ಪಿಸಿದ್ದಿ. ನಮಗೆ ಹೊತ್ತೊತ್ತಿಗೆ ಆಹಾರವನ್ನು, ಎಲ್ಲ ರೀತಿಯ ಅಗತ್ಯತೆಗಳನ್ನು ನೀನು ಸಕಾಲದಲ್ಲಿ ಪೂರೈಸುವಂಥ ದೇವರಾಗಿದ್ದುಕೊಂಡು ನಮ್ಮನ್ನು ಕೈ ಹಿಡಿದು ಎಲ್ಲ ಪರಿಸ್ಥಿತಿಗಳಲ್ಲಿ ತಂದೆಯು, ತಾಯಿಯು, ಒಳ್ಳೆಯ ಸ್ನೇಹಿತನು, ಬಂಧುವಾಗಿದ್ದುಕೊಂಡು ನಮ್ಮನ್ನು ನಡೆಸ್ತಿರುವುದಕ್ಕಾಗಿ ನಿನಗೆ ಅಪಾರವಾದಂಥ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತೇವೆ. ದೇವರೇ ಸ್ವಾಮಿ, ಒಂದು ಸಂದರ್ಭದಲ್ಲಿ ನಾವು ಆನ್ಲೈನ್ ಮೂಲಕವಾಗಿ ಸೇರಿಕೊಂಡು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ನಡೆಸುವಿಕೆಯನ್ನು ನೆನಪು ಮಾಡಿಕೊಳ್ಳುತ್ತಾ, ನಿನ್ನ ಅಪಾರವಾದ ಪ್ರೀತಿಯನ್ನು ಎಲ್ಲವನ್ನು ನೆನಪು ಮಾಡಿಕೊಳ್ಳುತ್ತಾ, ಅದೇ ಸಂದರ್ಭದಲ್ಲಿ ನಿನ್ನ ವಾಕ್ಯದ ಗುಡಾರ್ಥಗಳನ್ನು ಗ್ರಹಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೇವೆ. ಸ್ವಾಮಿ, ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿರುವಾಗ ಈ ಆನ್ಲೈನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬೊಬ್ಬರ ಹೃದಯವನ್ನು ನೀನು ಪ್ರವೇಶ ಮಾಡು, ಅವರ ಹೃದಯದಲ್ಲಿ ಕಾರ್ಯವನ್ನು ಮಾಡು. ನಿನ್ನ ವಾಕ್ಯ ಹೇಳುವ ಪ್ರಕಾರ ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು, ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ಎಷ್ಟು ಉತ್ತಮವಾದದೆಂಬುದಾಗಿ ನಾವು ಈ ಸಂದರ್ಭದಲ್ಲಿ ನಿನ್ನ ಚಿತ್ತವನ್ನು, ನಿನ್ನ ಆಲೋಚನೆಯನ್ನು, ನಿನ್ನ ಮಾರ್ಗವನ್ನು ತಿಳಿದುಕೊಳ್ಳಿಕ್ಕಾಗುವಂತೆ ನಮ್ಮೆಲ್ಲರಿಗೆ ನಿನ್ನ ಆತ್ಮನ ಜ್ಞಾನವನ್ನು, ಸಹಾಯವನ್ನು ಅನುಗ್ರಹಿಸು. ಆ ಮೂಲಕ ನಾವು ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಜೀವಿಸಲಿಕ್ಕಾಗುವಂತೆ ನಮ್ಮನ್ನು ನಡೆಸು ಎಂಬುದಾಗಿ ಬೇಡ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ನಾವೆಲ್ಲ ಜನರನ್ನು ನೆನಪು ಮಾಡ್ತೇವೆ, ಇತರರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇವೆ. ಅನೇಕರು ಕಷ್ಟ ಕಣ್ಣೀರಿನಲ್ಲಿರುವಂಥವರು, ಬಡವರು, ದೀನ ದಲಿತರು, ಆಸ್ಪತ್ರೆಯಲ್ಲಿ ದಾಖಲಾದಂಥವರು, ದಿಕ್ಕು ಕಾಣದೆ ಕಷ್ಟ ಕಣ್ಣೀರಿನಲ್ಲಿರುವಂಥ ಎಲ್ಲ ನಿರ್ಗತಿಕರನ್ನು ನೀನು ಕಾಪಾಡಿ, ಅವರನ್ನು ಪ್ರೀತಿ ಮಾಡಿ, ಎಲ್ಲ ಸಮಸ್ಯೆಗಳಿಂದ ಅವರಿಗೆ ಬಿಡುಗಡೆಯನ್ನು ಕೊಟ್ಟು ಈ ಸಮಾಜದಲ್ಲಿ ಎಲ್ಲ ಮಕ್ಕಳಂತೆ ಸಮಾನತೆಯಿಂದ ಜೀವಿಸಲಿಕ್ಕಾಗುವಂತೆ ಅವರೆಲ್ಲರನ್ನ ನಿಂತಾನೆ ಕಾಪಾಡಿ ಎಂಬುದಾಗಿ ಬೇಡ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ನಿನ್ನ ಸೇವೆ ನಿಮಿತ್ತವಾಗಿ ಪ್ರಯಾಸಪಟ್ಟು ಅವಮಾನಗಳನ್ನು ಮತ್ತು ಹಿಂಸೆಗೆ ಗುರಿಯಾದಂಥ ಎಲ್ಲ ನಿನ್ನ ಸೇವಕರ ಮೇಲೆ ನಿನ್ನ ದಯೆ ಇರಲಿ. ಅವ್ರು ಪಡುವಂಥ ಎಲ್ಲ ಪ್ರಯಾಸದ ಕೆಲಸ ಕಾರ್ಯಗಳಿಗೆ, ಸೇವೆಗೆ ತಕ್ಕ ಪ್ರತಿಫಲವನ್ನು ಕೊಟ್ಟು ಮುನ್ನಡೆಸಿ ಎಂಬುದಾಗಿ ಬೇಡ್ತೇವೆ. ಸ್ವಾಮಿ, ಒಂದು ಸಂದರ್ಭದಲ್ಲಿ ಈ ಒಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದಲ್ಲಿರುವಂಥ ಎಲ್ಲ ಕ್ರೈಸ್ತರನ್ನು ನೆನಪು ಮಾಡ್ತೇವೆ. ವಿಶೇಷವಾಗಿ ಕನ್ನಡ ಕ್ರೈಸ್ತ ಸಭೆಗಳನ್ನು ಆಶೀರ್ವಾದ ಮಾಡು. ನಾವು ಸಣ್ಣ ಜನಾಂಗವಾಗಿ ಒಂದು ದೇಶದಲ್ಲಿ ಜೀವಿಸುವಾಗ ನಾವು ಇಲ್ಲಿ ನಿನ್ನನ್ನು ಪ್ರತಿನಿಧಿಸಲಿಕ್ಕಾಗುವಂತೆ, ನಿನ್ನನ್ನು ಆರಾಧಿಸಲಿಕ್ಕಾಗುವಂತೆ, ನಿನ್ನ ನಂಬಿಕಸ್ತಿಕೆ ಉಳ್ಳಂಥ ಸಮುದಾಯವಾಗಿ ಜೀವಿಸಲಿಕ್ಕಾಗುವಂತೆ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಅನೇಕ ಸೋಲು ಗೆಲುವುಗಳ ಮಧ್ಯದಲ್ಲಿ, ನಿರೀಕ್ಷೆಗಳ ಮಧ್ಯದಲ್ಲಿ ನಿನ್ನನ್ನು ಹತ್ತುಕೊಂಡು ನಿನಗಾಗಿ ಜೀವಿಸಿ ನಿನ್ನ ಆಶೀರ್ವಾದವನ್ನು, ನಿನ್ನ ರಾಜ್ಯವನ್ನು ಸ್ಥಾಪಿಸುವಂಥ ಮಕ್ಕಳಾಗಿ ರೂಪುಗೊಳ್ಳಿಕ್ಕಾಗುವಂತೆ ನಮ್ಮನ್ನು ನಡೆಸು ಎಂಬುದಾಗಿ ಬೇಡ್ತೇವೆ. ಸ್ವಾಮಿ, ವಿಶೇಷವಾಗಿ ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆಯನ್ನು ನೆನಪು ಮಾಡ್ತೇವೆ. ಸಭೆಗಾಗಿ ಸ್ತೋತ್ರ. ನಾವೊಂದು ಸಣ್ಣ ಸಭೆಯಾಗಿ ದೇಶದಲ್ಲಿ ಜೀವಿಸುವಾಗ ನಮ್ಮ ಸಭೆಯನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ಸಣ್ಣ ಸಭೆಯಾದರೂ ಉತ್ತಮವಾದಂಥ ಸೇವೆ ಮಾಡಲಿಕ್ಕಾಗುವಂತೆ ನಿನ್ನ ಭಯಭಕ್ತಿಯಲ್ಲಿ, ನಿನ್ನ ವಾಕ್ಯದ ಜ್ಞಾನದಲ್ಲಿ ಭದ್ರವಾಗಿ, ಆಳವಾಗಿ ಬೇರೂರಲಿಕ್ಕಾಗುವಂತೆ ನಮಗೆ ಕಲಿಸು. ನಮ್ಮಲ್ಲಿರುವಂಥ ಎಲ್ಲ ರೀತಿಯ ವೈಯಕ್ತಿಕ ದ್ವೇಷ, ಮನಸ್ತಾಪಗಳನ್ನು ಬದಿಗಿಟ್ಟು ನಾವೆಲ್ಲರೂ ನಿನ್ನಲ್ಲಿ ಪ್ರೀತಿಯನ್ನು, ನಿನ್ನಲ್ಲಿ ಕಲಿತಂತೆ ಎಲ್ಲ ಒಳ್ಳೆಯ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಿಕ್ಕಾಗುವಂತೆ ನಮಗೆ ಕಲಿಸಿ ಎಂಬುದಾಗಿ ಬೇಡ್ತೇವೆ. ನಿನ್ನ ವಾಕ್ಯ ಹೇಳ್ತದೆ, ನಾವು ದೇವರನ್ನು ಪ್ರೀತಿಸ್ತೇವೆ ಎಂಬುದಾಗಿ ಹೇಳಿ ನೆರೆಯವರನ್ನು ಪ್ರೀತಿಸದೆ ಹೋದರೆ ಅಂಥವನಲ್ಲಿ ದೇವರ ಪ್ರೀತಿ ಇಲ್ಲ ಎಂಬುದಾಗಿ. ನಾವು ಕೂಡ ನಿನ್ನನ್ನು ಪ್ರೀತಿಸುವ ಹಾಗೆ ಇತರರನ್ನು, ನೆರೆಹೊರೆಯನ್ನು ಪ್ರೀತಿಸುವಂಥ ಮನೋಭಾವನೆಯನ್ನು ನಮ್ಮಲ್ಲಿ ಹುಟ್ಟಿಸಿ ಎಂಬುದಾಗಿ ಬೇಡ್ತೇವೆ. ಆ ಮೂಲಕ ನಮ್ಮ ಸಭೆಯಲ್ಲಿ ಮತ್ತೆ ಆತ್ಮಿಕವಾದಂಥ ಪುನರುಜ್ಜೀವನವಾಗಿ ನಾವೆಲ್ಲರೂ ಪ್ರೀತಿ, ಅನ್ಯೋನ್ಯತೆಯಿಂದ ಈ ದೇಶದಲ್ಲಿ ನಿನ್ನ ಸಭೆಯಾಗಿ ಜೀವಿಸಲಿಕ್ಕಾಗುವಂತೆ ನಮ್ಮನ್ನು ನಡೆಸು. ಸಭೆಯಲ್ಲಿರುವಂಥ ಪ್ರತಿಯೊಂದೊಂದು ವ್ಯಕ್ತಿಗಳನ್ನು, ಕುಟುಂಬಗಳನ್ನು ಹೆಸರಾಗಿ ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ಎಲ್ಲ ಕುಟುಂಬ ಜೀವನ ನಡೆಸುವಂಥವರನ್ನು ಆಶೀರ್ವದಿಸು. ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ, ನಂಬಿಕೆಯನ್ನು, ಆಶೀರ್ವಾದವನ್ನು ಅನುಗ್ರಹಿಸಿ ಅವರ ಎಲ್ಲ ಅಗತ್ಯತೆಗಳನ್ನು ಪೂರೈಸಿ ತಮ್ಮ ಕುಟುಂಬದ ಮೂಲಕ ನಿನ್ನನ್ನು ಮಹಿಮೆಪಡಿಸಲಿಕ್ಕೆ ಆಗುವಂತೆ ಎಲ್ಲರನ್ನು ಕಾಪಾಡು. ಹಾಗೆ ಎಲ್ಲ ಮಕ್ಕಳನ್ನು ನೆನಪು ಮಾಡ್ತೇವೆ.
ಮಕ್ಕಳು ಮತ್ತೆ ಶಾಲೆಯನ್ನು ಪ್ರಾರಂಭಿಸಿರುವಾಗ ಅವರ ವಿದ್ಯಾಭ್ಯಾಸವನ್ನು ಆಶೀರ್ವಾದ ಮಾಡಿ ಆರೋಗ್ಯ ಭಾಗ್ಯದಿಂದ ತುಂಬಿಸಿ ಈ ವರ್ಷದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಆಗುವಂತೆ ನಡೆಸಿ ಎಂಬುದಾಗಿ ಬೇಡ್ತೇವೆ ದೇವರೇ. ಅದೇ ರೀತಿಯಲ್ಲಿ ಯವನಸ್ಥರು ಉದ್ಯೋಗದಲ್ಲಿ ಇರುವಾಗ ಅವರೆಲ್ಲರನ್ನ ಕಾಪಾಡು, ಅವರ ಪ್ರಯಾಣ ಆಲೋಚನೆ ಯೋಜನೆಗಳನ್ನು ಆಶೀರ್ವದಿಸಿ ಎಂಬುದಾಗಿ ಬೇಡ್ತೇವೆ. ಈಗ ಸ್ವಾಮಿ ಪ್ರತಿಯೊಬ್ಬರ ಮೇಲೆ ನಿನ್ನ ದಯ ಇರಲಿ. ಯಾರಾದರೂ ಅನಾರೋಗ್ಯದಲ್ಲಿ ಇರುವುದಾದರೆ, ಜೀವನದ ಸಮಸ್ಯೆಗಳನ್ನು ಕಷ್ಟಗಳನ್ನು ಎದುರಿಸುವಂಥವರಿದ್ದರೆ ಅಂಥವರನ್ನು ನೀನು ಕಾಪಾಡಿ ನಿನ್ನ ಪರಿಪಾಲನೆಯುಳ್ಳ ಹಸ್ತದಿಂದ ಅವರನ್ನು ಕೈ ಚಾಚಿ ಮುನ್ನಡೆಸಬೇಕಾಗಿ ಬೇಡ್ತೇವೆ ಸ್ವಾಮಿ. ಹಾಗೆ ದೂರದಲ್ಲಿರುವಂಥ ಎಲ್ಲ ನಮ್ಮ ಕುಟುಂಬದವರನ್ನು ಕಾಪಾಡು. ಅವರಿರುವಂಥ ಪರಿಸ್ಥಿತಿಗಳಲ್ಲಿ ಅವರನ್ನು ಆಶೀರ್ವದಿಸು. ನಿನಗೆ ನಂಬಿಗಸ್ತಿಕೆ ಉಳ್ಳಂಥ ವ್ಯಕ್ತಿಗಳಾಗಿ ಜೀವಿಸಲಿಕ್ಕಾಗುವಂತೆ ಅವರನ್ನು ಕಾಪಾಡಿ ಎಂಬುದಾಗಿ ಬೇಡ್ತೇವೆ. ಹೇಗೂ ಸ್ವಾಮಿ, ನಮ್ಮ ಸಭೆಯನ್ನು ಮಾತ್ರವಲ್ಲದೆ ನಮ್ಮೆಲ್ಲರ ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ನಾವು ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿರುವಾಗ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡು. ಆ ಮೂಲಕ ನಾವು ನಿನ್ನ ಚಿತ್ತವನ್ನು ಹರಿತು ನಿನ್ನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಅದರಂತೆ ಜೀವಿಸಲಿಕ್ಕೆ ಆಗುವಂತೆ ಸಹಾಯ ಮಾಡು. ಈ ಆನ್ಲೈನ್ನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬರನ್ನು ನಿನ್ನ ಆತ್ಮನಿಂದ ತುಂಬಿಸಿ ಮುನ್ನಡೆಸಬೇಕಾಗಿ ನಮ್ಮ ರಕ್ಷಕನಾದ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ದೀನತೆಯಿಂದ ಬೇಡುತ್ತೇವೆ. ಆಮೆನ್. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮೆಲ್ಲರಿಗೆ ಸಂಜೆಯ ಶುಭ ವಂದನೆಗಳನ್ನು ತಿಳಿಸ್ತೇನೆ. ನಾವೆಲ್ಲ ನಮ್ಮ ಡ್ಯೂಟಿಯನ್ನು ಮುಗಿಸಿ ಸಂಜೆ ವೇಳೆಯಲ್ಲಿ ಮನೆಗೆ ಬಂದಿರುವಾಗ ಸ್ವಲ್ಪ ಹೊತ್ತು ದೇವರನ್ನು ಹಾಡಿ ಸ್ತುತಿಸುವಂಥದ್ದು, ಅದರೊಟ್ಟಿಗೆ ದೇವರ ವಾಕ್ಯವನ್ನು ಕೇಳುವಂಥದ್ದು ಕೂಡ ಒಂದೊಳ್ಳೆಯ ಆಪರ್ಚುನಿಟಿ ಅಂತ ಹೇಳಿದರೆ, ಬೇರೆ ಬೇರೆ ಟೆನ್ಷನ್ ಇರ್ಬೋದು, ಕೆಲಸದ ಒತ್ತಡಗಳು, ಅಥವಾ ನಾವು ಅಂದುಕೊಂಡದ್ದು ಆಗದೇ ಇರುವಾಗ ನಮಗೇನೋ ಫೇಲ್ಯೂರ್ ಆದಂಥ ಎಕ್ಸ್ಪೀರಿಯನ್ಸ್ ಆಗ್ಬೋದು. ಅದರ ಮಧ್ಯದಲ್ಲಿ ದೇವರ ವಾಕ್ಯವನ್ನು ತೆಗೆದು ಓದಿ ಅದನ್ನು ಕೇಳಿಸ್ಕೊಳ್ಬೇಕಿದ್ರೆ ವಿಲ್ ಗೆಟ್ ಸಮ್ ಕೈಂಡ್ ಆಫ್ ಎನರ್ಜಿ ಆರ್ ರಿಫ್ರೆಶ್ನೆಸ್, ಆರ್ ಐ ವುಡ್ ಸೇ ವಿ ಗೆಟ್ ನ್ಯೂ ಪಾಸ್ಪೆಕ್ಟಿವ್ ಟು ವಾಕ್ ಫರ್ದರ್. ನಾವು ಮುಂದೆ ಹೇಗೆ ಜೀವಿಸಬೇಕೆನ್ನುವಂಥದ್ದಕ್ಕೆ ಹೊಸ ಹೊಸ ಡೈಮೆನ್ಷನ್ಗಳನ್ನು ದೇವರ ವಾಕ್ಯ ನಮಗೆ ತೆರೆದಿಡ್ತದೆ. ಹಾಗಾಗಿ ಸ್ಪೆಷಲಿ ವೆನ್ ವಿ ಆರ್ ಇನ್ ಆಂಗ್ಸೈಟಿ ಆ್ಯಂಡ್ ವೆನ್ ವಿ ಆರ್ devastated with so many challenges and problems, it's good to open Bible and read the word of God and to meditate on it and take the power of wisdom from the word of God that really helps us to re-understand and re-encourage ourselves to walk further in faith. So ನಾವು ಕೀರ್ತನೆಗಳ ಭಾಗವನ್ನು ಈಗ ಧ್ಯಾನ ಮಾಡ್ತಾ ಇದ್ದೇವೆ. ಕೀರ್ತನೆಗಳಲ್ಲಿ ನಾವು ಕಳೆದ ವಾರದಲ್ಲಿ ಬೈಬಲ್ ಸ್ಟಡಿಯಲ್ಲಿ 46th ಸಾಮನ್ನು ಕೀರ್ತನೆಯನ್ನು ಮುಗಿಸಿದ್ದೇವೆ. 47th ನಾನು ಸ್ಕಿಪ್ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ 47th ಆ್ಯಂಡ್ 48th ಬೋತ್ ಹ್ಯಾವ್ ದ ಸಿಮಿಲಾರಿಟೀಸ್. ಎರಡಕ್ಕೆ ಕೂಡ ಬಹಳ ಸಮಾನಾರ್ಥಕವಾದಂಥ ವಿಷಯಗಳು ಬರುವುದರಿಂದ ಇಟ್ಸ್ ಗುಡ್ ಟು ಟೇಕ್ ಒನ್ ಸಮ್ ರಾದರ್ ದೆನ್ ಮೆಡಿಟೇಟಿಂಗ್ ಆನ್ ದ 2 Psalms ವಿಚ್ ಕಮ್ಸ್ ವಿತ್ ಸೇಮ್ ಕಂಟೆಂಟ್ಸ್. ಎರಡು ಒಂದೇ ರೀತಿಯ ಕಂಟೆಂಟ್ಸ್ ಇರೋದ್ರಿಂದ ಐ ಥಾಟ್ ಟು ಸ್ಕಿಪ್ ಒನ್ ಸಾಂಗ್. ಅದರಲ್ಲಿ 47 ಸ್ಕಿಪ್ ಮಾಡಿ 48ನೇ ಕೀರ್ತನೆಯನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಸೊ 48ನೇ ಕೀರ್ತನೆಯನ್ನು ನಾವು ಧ್ಯಾನ ಮಾಡುವುದಾದರೆ ಇದರ ಟೈಟಲ್, ಶೀರ್ಷಿಕೆ ಹೇಗೆ ಹೇಳ್ತದೆ ಅಂತ ಹೇಳೋದಾದರೆ, ಜೀವನವನ್ನು ರಕ್ಷಿಸಿದ್ದಕ್ಕಾಗಿ ಯೆಹೋವನನ್ನು ಕೊಂಡಾಡುವುದು ಕೊರೋಹಿಯರ ಕೀರ್ತನೆ ಎಂಬುದಾಗಿ. ಸೊ ಇಟ್ ಕ್ಲಿಯರ್ಲಿ ಶೋಸ್ ದ್ಯಾಟ್ ದ ಸಾಮ್ ವಾಸ್ ರಿಟನ್ ಬೈ ದಿ ಕೊರೋಹ ಎನ್ನುವಂಥ ಒಂದು ಗುಂಪಿನವರಿಂದ ಅಥವಾ ಯಾಜಕತ್ವದ ಒಂದು ವರ್ಗ ಅಂತ ನಾನು ಕಳೆದ ಬೈಬಲ್ ಸ್ಟಡಿಯಲ್ಲಿ ಹೇಳಿದ್ದೇನೆ. ಅವರಿಂದ ರಚಿಸಲ್ಪಟ್ಟಂತಹ ಒಂದು ಪದ್ಯ ಅಥವಾ ಕೀರ್ತನೆ ಎಂಬುದಾಗಿ ಇದನ್ನ ಟೈಟಲ್ನಲ್ಲಿ ಹೆಸರು ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಅವರ ಕುರಿತಾಗಿ ನಾನು ಆಗಲೇ ಕಳೆದ ವಾರ ಹೇಳಿದ್ದೇನೆ, ಕೊರೋಹಿಯರು ಒಂದು ಯಾಜಕತ್ವದ ವರ್ಗ. ಪೂರ್ವಕಾಲ ವೃತ್ತಾಂತದ ಪುಸ್ತಕದಲ್ಲಿ ದಾವೀದನ ಕಾಲದಲ್ಲಿ ಅವರಿದ್ರು ಎನ್ನುವಂಥದ್ದನ್ನು ನಾವು ಪೂರ್ವಕಾಲ ವೃತ್ತಾಂತ ಪುಸ್ತಕದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಇದರಲ್ಲಿ ನಾವು ನೋಡುವಾಗ ಇದೊಂದು ದೇವರಿಗೆ ಸ್ತೋತ್ರ ಸಲ್ಲಿಸುವಂತಹ, ದೇವರನ್ನು ಕೊಂಡಾಡುವಂತಹ ಒಂದು ರೀತಿಯ ಸಂತೋಷದ ಕೀರ್ತನೆ ಎಂಬುದಾಗಿ ನಾವು ನೋಡ್ತೇವೆ. ಸಂತೋಷವನ್ನು ವ್ಯಕ್ತಪಡಿಸುವಂಥ ಒಂದು ಹಾಡು, ಪದ್ಯ ಎಂಬುದಾಗಿ. ಇದನ್ನು ಇಸ್ರಾಯೇಲ್ರ ಜೀವನದಲ್ಲಿ ಪ್ರಾರಂಭದಿಂದ ಅವರು ರಾಗವನ್ನು ಕಟ್ಟಿ ಅದನ್ನು ಹಾಡ್ತಾ ಇದ್ರು ದೇವರ ಮಹಿಮೆಗೋಸ್ಕರ. ಅದರಲ್ಲಿ ನಾವೆಲ್ಲಿಯೆಲ್ಲ ಇದಕ್ಕೆ ಸಣ್ಣ ಸಣ್ಣ ಸುಳಿವು ನಮಗೆ ಸಿಗ್ತದೆ ಅಂತ ನೋಡೋದಾದರೆ, ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ಯಾಕೋಬ ತನ್ನ ಮಾವನ ಮನೆಯಿಂದ ಓಡಿ ಹೋಗುವಾಗ ಅಲ್ಲಿ ಮಾವ ಹೇಳ್ತಾನೆ, ನೀನು ಯಾಕೆ ಓಡಿ ಹೋದೆ? ಒಂದು ವೇಳೆ ನೀನು ನನಗೆ ಇನ್ಫಾರ್ಮ್ ಮಾಡಿದರೆ ನಾನು ನಿನ್ನನ್ನು ಸಂತೋಷವಾಗಿ ಹಾಡುಗಳ ಮೂಲಕ, ವಾದ್ಯಗಳ ಮೂಲಕ ಕಳಿಸಿಕೊಡ್ತಾ ಇದ್ದೆ ಅಂತ ಹೇಳಿಕೊಂಡು. ಇನ್ನೊಂದು ಕಡೆಯಲ್ಲಿ
ವಿಮೋಚನ ಕಾಂಡ 15ನೇ ಅಧ್ಯಾಯ 1ನೇ ವಚನದಲ್ಲಿ. ಇದರಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ, ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಗೆ ಬಂದಾಗ ಅಲ್ಲಿ ಇಸ್ರಾಯೇಲರು ದೇವರಿಗೆ ಸ್ತೋತ್ರದ ಜಯಗೀತೆಯನ್ನು ಹಾಡುವಂಥದ್ದನ್ನು ನಾವು ನೋಡ್ತೇವೆ. ಹೀಗೆ ದೇವರಿಗೋಸ್ಕರ ಅನೇಕ ಕೀರ್ತನೆಗಳನ್ನು ಕಟ್ಟಿ ದೇವರನ್ನು ಮಹಿಮೆ ಪಡಿಸ್ತಿದ್ದಂಥದ್ದು ಇಸ್ರಾಯೇಲರ ಆತ್ಮಿಕ ಜೀವನದ ಒಂದು ಶಿಸ್ತು ಕ್ರಮವಾಗಿತ್ತು. ಸೊ ಇದರಲ್ಲಿ ಇವತ್ತಿನ ಕೀರ್ತನೆಯಲ್ಲಿ ಈ ಹಾಡಿಗೆ ಇಂಪಾರ್ಟೆನ್ಸ್ ಕೊಡೋದರೊಟ್ಟಿಗೆ ಹಾಡಿನಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಲಾಗಿದೆ ಅಂತ ನೋಡೋದಾದರೆ, ದಟ್ ಗಿವ್ಸ್ ವೆರಿ ಸಿಗ್ನಿಫಿಕೆಂಟ್ ಇಂಪಾರ್ಟೆನ್ಸ್ ಟು ದ ಪ್ಲೇಸ್. ದ ಪ್ಲೇಸ್ ಈಸ್ ಜಿಯೋನ್ ಎಂಬುದಾಗಿ ಕೂಡ ನಾವು ಹೇಳ್ಬೋದು. ಚಿಯೋನ್ ಎನ್ನುವಂತಹ ಒಂದು ಪದ್ಯದ ಪ್ಲೇಸ್ನ ಕುರಿತಾಗಿ ಇಲ್ಲಿ ಇಂಪಾರ್ಟೆನ್ಸ್ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಸೊ ಚಿಯೋನ್ ಅಂತಂದರೆ ದಟ್ಸ್ ಆಲ್ಸೋ ಅನದರ್ ನೇಮ್ ಫಾರ್ ಜೆರುಸಲೇಮಿನಲ್ಲಿದ್ದಂತಹ ದೇವಾಲಯದ ಒಂದು ಶಿಖರಕ್ಕೆ ಚಿಯೋನ್ ಎಂಬುದಾಗಿ ಕೂಡ ಕರೀತಾ ಇದ್ರು. ಸೊ ಇದರಲ್ಲಿ ಇಸ್ರಾಯೇಲರಿಗೆ ಚಿಯೋನ್ ಎನ್ನುವಂಥದ್ದು ಅವರ ಆತ್ಮಿಕ ಜೀವನದಲ್ಲಿ ಹೆಚ್ಚಳ ಪಡುವಂತಹ ಒಂದು ವಿಷಯವಾಗಿತ್ತು. ಮಾತ್ರವಲ್ಲ, ಆ ಒಂದು ಚಿಯೋನಲ್ಲಿ ಏನೆಲ್ಲ ಇತ್ತು ಅಂತ ಹೇಳಿದರೆ, ದೇವರ ಮಂಜೂಷ, ಟೆಬರ್ನಿಕಲ್ ಮತ್ತು ಟೆಂಪಲ್, ದೇವಸ್ಥಾನ ಅಲ್ಲಿ ಇತ್ತು, ಮತ್ತು ಅರಸನ ಸಿಂಹಾಸನ, ದೇವರ ಸಿಂಹಾಸನ ಅಲ್ಲಿ ಇತ್ತು. ಹಾಗಾಗಿ ಯಹೂದ್ಯರ ಭೂಮಿಯಲ್ಲಿ ಒಂದು ಪರಿಶುದ್ಧವಾದಂಥ ಸ್ಥಳ ಯಾವುದಂತ ಹೇಳಿದರೆ ಹೋಲಿ ಪ್ಲೇಸಸ್ ಚಿಯೋನ್ ಆಫ್ ಜೆರುಸಲೇಮ್ ಎಂಬುದಾಗಿ ಅವರು ನಂಬಿಕೊಂಡಿದ್ರು. ಇವತ್ತಿಗೆ ಕೂಡ ಕ್ರೈಸ್ತರಾದಂಥ ನಮಗೆ ಹೋಲಿ ಪ್ಲೇಸ್ ಯಾವುದಂತ ಹೇಳಿದರೆ, ವಿ ಫೀಲ್ ಆ್ಯಂಡ್ ವಿ ಕಾಲ್ ಆ್ಯಂಡ್ ವಿ ಬಿಲೀವ್ ಜೆರುಸಲೇಮ್ ಇಸ್ ದ ಹೋಲಿ ಪ್ಲೇಸ್ ಅಂತ ಹೇಳ್ಕೊಂಡು ಅದರ ಕುರಿತಾಗಿ, ಆ ಪ್ಲೇಸ್ನ ಕುರಿತಾಗಿ ಈ ಕೀರ್ತನೆಗಳಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಸೊ ಈ ಕೀರ್ತನೆಯನ್ನು ನಾನು ವಚನವಾಗಿ ಧ್ಯಾನ ಮಾಡುವಾಗ ಅದನ್ನು ಬಿಡಿಯಾಗಿ ಓದ್ತಾ ಹೋಗ್ತೇನೆ. ಸೊ ಫಸ್ಟ್ ವಿ ಗೋನ ಮೆಡಿಟೇಟ್ ಆನ್ ದ ಫಸ್ಟ್ 3 ವರ್ಸಸ್. ಮೊದಲ 3 ವಚನಗಳನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದರಲ್ಲಿ ಮೊದಲ 3 ವಚನಗಳು, ಯೆಹೋವನು ಮಹೋನ್ನತನು, ನಮ್ಮ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವಸ್ತುತಿ ಪಾತ್ರನಾಗಿದ್ದಾನೆ. ರಾಜಾದಿರಾಜನ ಪಟ್ಟಣವಿರುವ ಚಿಯೋನ್ ಪರ್ವತವು ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿಯೂ ರಮ್ಯವಾಗಿಯೂ ಭೂಲೋಕದಲ್ಲೆಲ್ಲ ಕಂಗೊಳಿಸುತ್ತಿರುವುದು. ದೇವರು ಅದರ ಕೊತ್ತಲುಗಳಲ್ಲಿ ತಾನೇ ಭದ್ರವಾದ ಬುರುಜೆಂದು ಕೀರ್ತಿ ಪಡೆದನು ಎಂಬುದಾಗಿ. ಸೊ ನಾವು ಮೊದಲ 3 ವಚನಗಳನ್ನು ನೋಡೋದಾದರೆ, we can title for these 3 verses the city of the great king. ರಾಜನ ಒಂದು ಪ್ರಸಿದ್ಧವಾದಂತಹ ವಿಶ್ವವಿಖ್ಯಾತವಾದಂಥ ನಗರ ಅಂತ ಕೂಡ ನಾವು ಹೇಳ್ಬೋದು. ದ ಸಿಟಿ ಆಫ್ ದ ಗ್ರೇಟ್ ಕಿಂಗ್, ಪ್ರಸಿದ್ಧವಾದ ಅರಸನ ಒಂದು ನಗರ ಅಥವಾ ಪಟ್ಟಣ ಎಂಬುದಾಗಿ. ಸೊ ಮೊದಲನೇ ವಚನವನ್ನು ಕೀರ್ತನೆಗಾರ ಬರೆಯುವಾಗ ಹೀಗೆ ಹೇಳ್ತಾನೆ, ದೇವರು ಮಹೋನ್ನತನು ಎಂಬುದಾಗಿ. ಸೊ ಇಟ್ ಡಿಸ್ಕ್ರೈಬ್ಸ್ ದ ಆಟ್ರಿಬ್ಯೂಟ್ಸ್ ಆಫ್ ದ ಗಾಡ್. ದೇವರ ಗುಣಲಕ್ಷಣಗಳನ್ನು, ದೇವರು ಎಂಥವನಾಗಿದ್ದಾನೆ ಎನ್ನುವಂಥದ್ದನ್ನು ತನ್ನ ಪದ್ಯಗಳಲ್ಲಿ ಹೊರಗೆ ತರ್ತಾನೆ. ಗಾಡ್ ಇಸ್ ಗ್ರೇಟ್ ಎಂಬುದಾಗಿ, ದೇವರು ಮಹೋನ್ನತನಾಗಿದ್ದಾನೆ ಎಂಬುದಾಗಿ ಅದನ್ನು ಕೀರ್ತನೆಯಲ್ಲಿ ಪ್ರಾರಂಭ ಮಾಡಿದರೆ, ಮುಂದಿನ ಮಾತುಗಳಲ್ಲಿ ಅವನು ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡ್ತಾನೆ ಅಂತ ಹೇಳಿದರೆ, ದ ಪ್ಲೇಸ್ ಇಸ್ ಚಿಯೋನ್, ಅದು ಯೆರೂಸಲೇಮಿನ ಕುರಿತಾಗಿ ಅವನು ಹೇಳುವಂಥದ್ದು. ನಮಗೆ ದೇವರನ್ನು ಆರಾಧಿಸುವಾಗ ಸ್ಥಳ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಎಲ್ಲ ಧರ್ಮದವರಿಗೆ ಬೇರೆ ಬೇರೆ ಸ್ಥಳಗಳಿದೆ. ಆ ಸ್ಥಳಗಳನ್ನು ಅವರು ಪರಿಶುದ್ಧ ಸ್ಥಳ ಅಂತ ಹೇಳಿ ಓನ್ಲಿ ಸೆಲೆಕ್ಟೆಡ್ ಆರ್ ಆರ್ಡೈನ್ಡ್ ಆರ್ ಪ್ರೀಸ್ಟ್ಹುಡ್ ಪೀಪಲ್ ಆರ್ ಅಲೌಡ್ ಟು ಎಂಟರ್ ಟು ದ ಹೋಲಿ ಪ್ಲೇಸ್. ಅಂದರೆ ಯಾಜಕತ್ವ ವರ್ಗವನ್ನು ನಡೆಸುವಂಥವ್ರು ಮಾತ್ರ ಪರಿಶುದ್ಧ ಸ್ಥಳಕ್ಕೆ ಹೋಗಲಿಕ್ಕೆ ಎಲ್ಲ ಧರ್ಮಗಳಲ್ಲಿ ಒಂದು ಶಿಸ್ತು ಕ್ರಮ ಇರುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇಲ್ಲಿ ಕೂಡ ಇಸ್ರಾಯೇಲರಿಗೆ ಯಾವ್ದು ಪರಿಶುದ್ಧ ಸ್ಥಳ ಅಂತ ಹೇಳಿದರೆ ಯೆರೂಸಲೇಮ್ ದೇವಾಲಯ. ಅಲ್ಲಿ ದೇವರು ಸರ್ವ ಸ್ತುತಿ ಪಾತ್ರನಾಗಿದ್ದಾನೆ. ಅಂಥ ಪರಿಶುದ್ಧ ಸ್ಥಳದಲ್ಲಿ ದೇವರು ಸ್ತುತಿ ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಾನೆ ಎಂಬುದಾಗಿ. ಸೊ ದೇವರು ಮಹೋನ್ನತನ ಸರ್ವಸ್ತುತಿ ಪಾತ್ರನ ಅಂತ ಹೇಳಬೇಕಿದ್ರೆ, ದಿಸ್ ವಾಸ್ ಆಲ್ಸೋ ದ ಟ್ರೆಡಿಷನ್ ಆ್ಯಂಡ್ ದೇರ್ ವರ್ಷಿಪ್ ರೊಟೀನ್ ಇನ್ ಇಸ್ರಾಯೇಲ್ಸ್ ಲೈಫ್. ಇಸ್ರಾಯೇಲ್ರ ಜೀವನದ ಚರಿತ್ರೆಯಲ್ಲಿ ದೇವರನ್ನು ಬೇರೆ ಬೇರೆ ಪದಗಳಲ್ಲಿ ವರ್ಣಿಸುವಂಥದ್ದು ಅವರ ಆರಾಧನೆಯ ಶೈಲಿಯ ಒಂದು ಕ್ರಮವಾಗಿತ್ತು. ನಾವು ಯೋಬ 33:21 ನಾವು ನೋಡ್ತೇವೆ. ಅವನು ಹೇಳ್ತಾನೆ, ಗಾಡ್ ಗ್ರೇಟರ್ ದೆನ್ ಮ್ಯಾನ್ ಎಂಬುದಾಗಿ, ದೇವರು ಮಾನವನಿಗಿಂತ ಉನ್ನತನು ಎಂಬುದಾಗಿ. ಕೀರ್ತನೆಗಳಿನ್ನೂ ಅನೇಕ ಕಡೆಗಳಲ್ಲಿ ನೋಡ್ತೇವೆ, ನೀನು ಮಾನವರನ್ನು ಯಾಕೆ ಲಕ್ಷಿಸಬೇಕು, ಅವನು ಎಷ್ಟರವನು ಅಂತ ಹೇಳ್ಕೊಂಡು. ಸೊ
ಮಾನವರಿಗಿಂತ ದೇವರು ಎಷ್ಟು ಉನ್ನತನೆನ್ನುವಂಥದ್ದನ್ನು ತಿಳಿಸ್ತದೆ. ಸೊ ಇನ್ನು ಅನೇಕ ಕಡೆಗಳಲ್ಲಿ ದೇವರ ಕುರಿತಾಗಿ ನಾವು ತಿಳ್ಕೊಳ್ಳಿಕ್ಕೆ ಅಥವಾ ದೇವರನ್ನು ವರ್ಣಿಸಲಿಕ್ಕೆ ಇದ್ದದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಇಲ್ಲಿ ಮುಂದಿನ ಪದಗಳಲ್ಲಿ ಹೇಳುವಂಥದ್ದು, ರಾಜಾದಿರಾಜನು ಪಟ್ಟಣವಿರುವ ಚಿಯೋನ್ ಪರ್ವತವು, ದ ಹೋಲಿ ಮೌಂಟೇನ್ ಎಂಬುದಾಗಿ ಹೇಳಬೇಕಿದ್ರೆ, ಇದು ಅವರು ದೇವರನ್ನು ಆರಾಧಿಸುವುದರಿಂದ ಅದನ್ನು ಹೋಲಿ ಮೌಂಟೇನ್ ಅಂತ ಕೂಡ ಕರೀತಾ ಇದ್ರಿ. ಇನ್ನೊಂದು ಕಡೆ ನಾನು ಕಳೆದ ಕೀರ್ತನೆಗಳ ಧ್ಯಾನದಲ್ಲಿ ಹೇಳಿದ ಹಾಗೆ, ದಿಸ್ ಈಸ್ ಆಲ್ಸೋ ಸಿಗ್ನಿಫೈಸ್ ದ ಅಪ್ಕಮಿಂಗ್ ನ್ಯೂ ಜೆರುಸಲೇಮ್, ಮುಂಬರುವಂತಹ ಹೊಸ ಯೆರೂಸಲೇಮನ ಕುರಿತಾಗಿ ಕೂಡ ಇದು ಸೂಚಿಸಿ ಮಾತನಾಡ್ತದೆ. ಎಹೆಜ್ಕೇಲ ಪುಸ್ತಕದಲ್ಲಿ ಆಗಿರಬಹುದು, ಎಹೆಜ್ಕೇಲ 90, 12, 13ರಲ್ಲಿ ಅಲ್ಲಿ ಯೆರೂಸಲೇಮ್ ಸ್ಥಳ ಹೇಗೆ ಮತ್ತಷ್ಟು ಪರಿಶುದ್ಧವಾಗಿ ಅಥವಾ ಮತ್ತಷ್ಟು ಹೆಚ್ಚಾಗಿ ಆಕರ್ಷಿತವಾಗ್ತದೆ ಅನ್ನುವಂಥದ್ದಕ್ಕೆ, ಈಗಿರುವಂಥದ್ದಕ್ಕಿಂತ ಮತ್ತಷ್ಟು ದ್ವಿಗುಣ ಆಗುವಂಥ ಸ್ಥಿತಿ ಅಂತ ಹೇಳಿದರೆ ಈಗಿಲ್ಲ ಅಂತಲ್ಲ, ಅದು ಮತ್ತಷ್ಟು ಜಾಸ್ತಿ ಆಗ್ತದೆ ಅದು ದೇವರ ಪ್ರಸನ್ನತೆಯಿಂದ ಎನ್ನುವಂಥ ದೃಷ್ಟಿಕೋನದಿಂದ ಆ ಪರ್ವತದ ಕುರಿತಾಗಿ ಕೀರ್ತನೆಗಾರ ವಿವರಣೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಇನ್ನೊಂದು ಕಡೆ ನಾರ್ತ್ ಸೈಡ್, ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿಯೂ ರಮ್ಯವಾಗಿಯೂ ಎಂಬುದಾಗಿ ಹೇಳಬೇಕಿದ್ರೆ, ನಾರ್ತ್ ಸೈಡ್ನ ಜೆರುಸಲೇಮಿನ ಒಂದು ದೇವಾಲಯದಲ್ಲಿ ಒಂದು ಸ್ಲೋಪ್ ಇದೆ. ಆ ಸ್ಲೋಪಿನಲ್ಲಿ ಒಂದು ಸುಂದರವಾದಂತಹ ಒಂದು ವಾತಾವರಣ ಅಥವಾ ಜನರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಈಸಿ ಆಗ್ತದೆ ಎನ್ನುವಂತಹ ಒಂದು ಬರವಣಿಗೆಗಳನ್ನು, ಚರಿತ್ರೆಗಳನ್ನು ನಾವು ನೋಡ್ತೇವೆ. ನಾನು ಸಹ ಜೆರುಸಲೇಮಿಗೆ ಹೋಗಿಲ್ಲ, ಸೊ ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಬಟ್ ಆದರೆ ಅದನ್ನು ಎಂಫಸೈಸ್ ಮಾಡುವಂಥದ್ದು, ಒತ್ತಿ ಹೇಳುವಂತಹ ಒಂದು ಪ್ರಯತ್ನವನ್ನು ಕೀರ್ತನೆಗಾರ ಅದರಲ್ಲಿ ಮಾಡ್ತಾನೆ. ಸೊ ಇಲ್ಲಿ ಎಲ್ಲ ಜನರಿಗೆ ಏನು ಸಿಗ್ತದೆ, ಆ ಒಂದು ಹೋಗುವಾಗ ಬರುವಾಗ ಆ ಸ್ಲೋಪ್ ಇರುವಂಥ ಸ್ಥಳದಲ್ಲಿ ಸಂತೋಷ, ಸಹಾಯ ಸಿಕ್ಕುವುದರಿಂದ ಅಲ್ಲಿ ದೇವರಿಗೆ ಹೆಚ್ಚಿನ ಗೌರವಗಳು ಸಿಗ್ತದೆ ಎಂಬುದಾಗಿ ಹೇಳಿ, ಈ ಸಿಂಪ್ಲಿ ಸೇಸ್ ಇನ್ ಸಮ್ ಅದರ್ ಪಾರ್ಸ್ಪೆಕ್ಟಿವ್ ಯು ಮೈಟ್ ಹ್ಯಾವ್ ಸೆಡ್ ದಟ್ ನಾರ್ತ್ ಸೈಡ್ ಎಂಬುದಾಗಿ. ಸೊ ಈ ಒಂದು ಕಾರಣದಿಂದ ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿಯೂ ರಮ್ಯವಾಗಿಯೂ ಭೂಲೋಕದಲ್ಲೆಲ್ಲ ಕಂಗೊಳಿಸ್ತಿರುವುದು ಅಂತ ಹೇಳಿದರೆ, ಉಳಿದ 3 ಭಾಗಗಳಿಗಿಂತ ಈ ಭಾಗದಲ್ಲಿ ಹೆಚ್ಚು ರಿಫ್ಲೆಕ್ಟ್ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇದೆಲ್ಲ ದೇವರಿರೋದರಿಂದ ಯೆರೂಸಲೇಮ್ ಪಟ್ಟಣ ಬಹಳ ಹೆಸರುವಾಸಿಗೆ, ಮಹಿಮೆಗೆ, ಘನತೆಗೆ, ಗೌರವಕ್ಕೆ ಯೋಗ್ಯವಾದದೆಂಬುದಾಗಿ ಕೀರ್ತನೆಗಾರ ಹೇಳ್ತಾ ಹೋಗ್ತಾನೆ. ಸೊ ವಚನ 4ರಿಂದ 7 ನಾವು ನೋಡ್ತಾ ಹೋಗುವುದಾದರೆ, 4 ರಾಜರು ಕೂಡಿಕೊಂಡರು, ಅವರು ಒಗ್ಗಟ್ಟಾಗಿ ಬಂದರು, ನೋಡಿ ಬೆರಗಾದರು, ತಲ್ಲಣಿಸಿ ಓಡಿ ಹೋದರು. ಕಂಪನವು ಹೇರುವವಳಂತೆ ವೇದನೆಯು ಅವರಿಗುಂಟಾಯಿತು. ದೇವರೇ, ನೀನು ಬಿರುಗಾಳಿಯಿಂದ ತಾರ್ಷೀಷ್ ದೇಶದ ದೊಡ್ಡ ದೊಡ್ಡ ಹಡಗುಗಳನ್ನು ಒಡೆದು ಬಿಟ್ಟಂತಾಯಿತು ಎಂಬುದಾಗಿ. ಸೊ 4ರಿಂದ 7 ವಚನಗಳನ್ನು ನಾವು ನೋಡೋದಾದರೆ, ವಿ ಕ್ಯಾನ್ ಫ್ರೇಮ್ ಇಟ್ ಆಸ್ ದ ಟ್ರಬಲ್ಡ್ ಕಿಂಗ್ಸ್ ಆಫ್ ದ ಅರ್ತ್ ಎಂಬುದಾಗಿ, ದ ಟ್ರಬಲ್ಡ್ ಕಿಂಗ್ಸ್ ಆಫ್ ದ ಅರ್ತ್ ಎಂಬುದಾಗಿ, ಭೂಲೋಕದ ಸಮಸ್ಯಾತ್ಮಕ ರಾಜರು, ಭೂಲೋಕದ ಸಮಸ್ಯಾತ್ಮಕ ರಾಜರ ಕುರಿತಾಗಿ. ಸೊ ಇಲ್ಲಿ ಒಂದು ಅಲೈನ್ ನಡೀತದೆ, ಒಂದು ಒಟ್ಟಾಗಿ ಬರುವಂಥ ಜನರನ್ನು ನಾವು ನೋಡ್ತೇವೆ, ರಾಜರನ್ನು. ಅವರು ತಪ್ಪಾದ ದೃಷ್ಟಿಕೋನದಿಂದ ಒಟ್ಟಾಗಿ ಬರ್ತಾರೆ, ಕೆಟ್ಟ ಉದ್ದೇಶಕ್ಕಾಗಿ. ಯಾರನ್ನು ಎದುರಿಸಲಿಕ್ಕೆ ಅಂತ ಹೇಳಿದರೆ, ದೇವರನ್ನು, ಒಳ್ಳೆಯ ಅರಸನನ್ನು, ದೇವರ ಅಭಿಷೇಕ್ತ ಅರಸನನ್ನು ಎದುರಿಸಲಿಕ್ಕೆ ಒಟ್ಟಾಗಿ ಬರ್ತಾರೆ. ಸೊ ಅವರು ಹಾಗೆ ಬರುವಾಗ ಅವರಿಗೆ ಸಿಕ್ಕಂತಹ ಒಂದು ರಿಸಲ್ಟ್ ಅದು ಬೇರೆ ಆಗ್ತದೆ. ಏನಂತ ಹೇಳಿದರೆ, ಅಲ್ಲಿ ನೋಡ್ತಾರೆ, ನೋಡಿ ಬೆರಗಾದರು, ತಲ್ಲಣಿಸಿ ಓಡಿ ಹೋದರು, ಕಂಪನವು ಹೇರುವವಳಂತೆ ವೇದನೆಯು ಅವರಿಗುಂಟಾಯಿತು ಅಂತ ಹೇಳಿದರೆ, ಯೆರೂಸಲೇಮಿನ ವೈಭವ, ಅಲ್ಲಿರುವಂತಹ ಸ್ಪಿರಿಚುವಲ್ ಅಟ್ಮಾಸ್ಫಿಯರ್ ಅಥವಾ ಅಲ್ಲಿರುವಂಥ ಎಲ್ಲ ರೀತಿಯ ದೇವರ ಅಥವಾ ಅರಸನ ಮಹಿಮೆಯನ್ನು ನೋಡಿ ಉಳಿದ ರಾಜರು ಯಾವ ಕೆಟ್ಟದನ್ನು ಮಾಡಬೇಕಂತ ಬಂದರೂ ಅದಾಗದೆ ಎದುರಿಸಲಿಕ್ಕಾಗದೆ ಓಡಿ ಹೋಗ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಸೊ 6 ಮತ್ತು 7ನೇ ವಚನದಲ್ಲಿ ತಾರ್ಷೀಷ್ ದೇಶದ ದೊಡ್ಡ ಹಡಗುಗಳು ಎನ್ನುವಂಥದ್ದು. ಸೊ ಬೇರೆ ಬೇರೆ ಊರುಗಳಲ್ಲಿ ರಾಜರು ಅಭಿಷೇಕ್ತನ ವಿರುದ್ಧವಾಗಿ ಕಂಡು ಬರುವಾಗ ದೇವರ ಕಾರ್ಯಗಳನ್ನು ನೋಡಿ ಹೆದರಿ ಹೋಗುವಂಥದ್ದನ್ನು ನಾವು ಈ ಭಾಗದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ 8ನೇ ವಚನಕ್ಕೆ ನಾವು ಹೋಗುವುದಾದರೆ, 8ನೇ ವಚನದಲ್ಲಿ ನಾವು ಕಿವಿಯಿಂದ ಕೇಳಿದಂತೆ ಈಗ ಕಣ್ಣಾರೆ ಕಂಡೆವು, ನಮ್ಮ ದೇವರು ಸೇನಾಧೀಶನಾಗಿರುವ ಯೆಹೋವನು ಸಂಸ್ಥಾನದಲ್ಲಿ ಆತನ ಮಹತ್ತನ್ನು ನೋಡಿದ್ದೇನೆ ಎಂಬುದಾಗಿ. ಸೊ 8ನೇ ವಚನ ನೋಡೋದಾದರೆ, ದ ಎಸ್ಟಾಬ್ಲಿಷ್ ಸಿಟಿ ಆಫ್ ಗಾಡ್, ದೇವರ
ವಾಗ್ದಾನ ಪೂರ್ವಕವಾದಂತಹ ಅಥವಾ ನಿರ್ಮಿತವಾದಂತಹ ದೇವರ ನಗರ ಎಂಬುದಾಗಿ ನಾವು ಇದನ್ನ ಟೈಟಲ್ ಮಾಡ್ಬೋದು. ಸೊ ಈ ವಚನ 8ನೇ ವಚನ ನಮ್ಗೆ ಏನನ್ನ ತಿಳಿಸ್ತದೆ ಅಂತ ಹೇಳಿದ್ರೆ, ದೋ ಇಟ್ ಸೌಂಡ್ಸ್ ಲೈಕ್ ವೆರಿ ಸಿಂಪಲ್ ಅಂಡ್ ಬ್ಯೂಟಿಫುಲ್, ಕೇಳಿದಂತೆಯೇ ಈಗ ಕಣ್ಣಾರೆ ಕಂಡೆವು, ದೇವರ ಸೇನಾಧೀಶ್ವರನು ಆಗಿರುವ ಯೆಹೋವನು ಸಂಸ್ಥಾನದಲ್ಲಿ ಆತನ ಮಹತ್ತನ್ನು ನೋಡಿದ್ದೇನೆ ಅಂತ ಹೇಳಿದ್ರೆ, ಗಾಡ್ ಫುಲ್ಫಿಲ್ಡ್ ಇಸ್ ಪ್ರಾಮಿಸಸ್ ಎಂಬುದಾಗಿ ದೇವರು ತನ್ನ ವಾಗ್ದಾನಗಳನ್ನು ಪರಿಪೂರ್ಣ ಮಾಡುವಂಥ ನೆರವೇರಿಸುವಂಥದ್ದನ್ನು ನಾವು ಗಮನಿಸ್ತೀವಿ. ದೇವರ ಮಾತುಗಳು ಹಾಗೆ ಸುಮ್ಮನೆ ವ್ಯರ್ಥವಾಗುವುದಿಲ್ಲ ಅಂತ ಒಂದು ಕಡೆ ನೋಡಿದರೆ, ದಿಸ್ ಆಲ್ಸೋ ರಿಮೆಂಬರ್ಸ್ ಅಸ್ ದ ಫೋರ್ತ್ ಕಮಿಂಗ್ ಆಫ್ ನ್ಯೂ ಜೆರುಸಲೇಮ್, ಮುಂಬರುವಂತಹ ಹೊಸ ಯೆರೂಸಲೇಮನ್ನು ಕುರಿತಾಗಿ ಅದರ ಗತ ವೈಭವಗಳು ಮತ್ತೆ ಮರುಗಳಿಸ್ತದೆ ಯೆರೂಸಲೇಮಿನಲ್ಲಿ ಎನ್ನುವಂಥದ್ದನ್ನು ನೆನಪು ಮಾಡ್ತದೆ. ಹಾಗಾಗಿ ಈ 8ನೇ ವಚನ ದಟ್ ಆಲ್ಸೋ ಅಶೋರ್ಸ್ ದ ಅಪ್ಕಮಿಂಗ್ ಫ್ಯೂಚರ್ ಇನ್ ಗಾಡ್ಸ್ ಪ್ರೆಸೆನ್ಸ್ ಎಟ್ ದಿ ಜೆರುಸಲೇಮ್ ಎಂಬುದಾಗಿ, ಯೆರೂಸಲೇಮಿನಲ್ಲಿ ಮುಂಬರುವಂತಹ ದೇವರ ಪ್ರಸನ್ನತೆಯಿಂದ ದೊರೆಯುವಂತಹ ಗತ ವೈಭವದ ಭವಿಷ್ಯ ಯೆರೂಸಲೇಮ್ಗೆ ಸಿಕ್ಕುವಂಥದ್ದನ್ನು 8ನೇ ವಚನದಲ್ಲಿ ನಾವು ಅದನ್ನು ಕಣ್ಣಾರೆ ಕಂಡಿದ್ದೇವೆ ಅನ್ನುವಂಥ ಭರವಸೆ ಮಾತುಗಳನ್ನು ಕೀರ್ತನೆಗಾರ ಹೇಳ್ತಾ ಹೋಗ್ತಾನೆ. ಸೊ ನಾವು 9ರಿಂದ 11 ವಚನಗಳನ್ನು ಧ್ಯಾನ ಮಾಡೋದಾದರೆ, ದೇವರು ಅದನ್ನು ಶಾಶ್ವತವಾಗಿ ಸ್ಥಾಪಿಸುವನು. ದೇವರೇ, ನಾವು ನಿನ್ನ ಆಲಯದಲ್ಲಿ ನಿನ್ನ ಪ್ರೀತಿಯನ್ನು ಸ್ಮರಿಸ್ತೇವೆ. ದೇವರೇ, ನಿನ್ನ ನಾಮದ ಘನತೆಗೆ ತಕ್ಕಂತೆಯೇ ಲೋಕವೆಲ್ಲ ನಿನ್ನನ್ನು ಹೊಗಳುವುದು. ನಿನ್ನ ಬಲಗೈ ನೀತಿಯನ್ನು ನೆರವೇರಿಸಿತು, ಚೀಯೋನ್ ಪಟ್ಟಣದವರು ಹರ್ಷಿಸಲಿ. ನೀನು ನ್ಯಾಯವನ್ನು ನಿರ್ಣಯಿಸಿದ್ದರಿಂದ ಯಹೂದ ಸೀಮೆಯ ನಿವಾಸಿಗಳು ಆನಂದ ಪಡಲಿ ಎಂಬುದಾಗಿ. ಸೊ ನಾವು 9ರಿಂದ 11 ವಚನವನ್ನು ಟೈಟಲ್ ಮಾಡುವುದಾದರೆ, ರೆಸ್ಪಾಂಡಿಂಗ್ ಟು ದ ಗ್ರೇಟ್ ಕಿಂಗ್ ಎಂಬುದಾಗಿ. ಆ ಒಂದು ಒಳ್ಳೆಯ ಅಥವಾ ಅಭಿಷೇಕ್ತ ಅರಸನಿಗೆ ಪ್ರತ್ಯುತ್ತರವಾಗಿ ಹೇಳುವಂಥದ್ದು, ಕೆಲವು ಮಾತುಗಳನ್ನು ಅವನಿಗೆ ಹಾಡುವಂಥದ್ದು. ಸೊ 9ರಿಂದ 11 ವಚನಗಳನ್ನು ನೋಡುವಾಗ, ದ ಥಾಟ್, ದ ವರ್ಡ್ಸ್ ಟರ್ನ್ ಟುವರ್ಡ್ಸ್ ದ ಕವನೆಂಟ್ ಆಫ್ ಫುಲ್ಫಿಲ್ಮೆಂಟ್ ಆರ್ ದ ಕವನೆಂಟ್ ಆಫ್ ಲವ್ ಎಂಬುದಾಗಿ, ದೇವರ ಮಾತುಗಳು, ಆಲೋಚನೆಗಳು ಕಾರ್ಯರೂಪವಾಗಿ ಸ್ಥಾಪಿಸಲ್ಪಟ್ಟದ್ದನ್ನು 9ರಿಂದ 10, 11 ವಚನಗಳಲ್ಲಿ ನಾವು ನೋಡ್ತೇವೆ. ದೇವರು ಅದನ್ನು ಶಾಶ್ವತವಾಗಿಯೇ ಸ್ಥಾಪಿಸುವನು ಎಂಬುದಾಗಿ. ಅಲ್ಲಿ ದೇವರ ಮಾತು ಸುಮ್ಮನೆ ವ್ಯರ್ಥವಾಗುವುದಿಲ್ಲ. ದಟ್ ಎಸ್ಟಾಬ್ಲಿಷ್ ಆರ್ ಫುಲ್ಫಿಲ್ಮೆಂಟ್ ದ ಪರ್ಪಸ್ ದಟ್ ಆಸ್ ಸೆಂಟ್ ಆರ್ ದಟ್ ಆಸ್ ಯೂಸ್ಡ್ ಎಂಬುದಾಗಿ ಕೂಡ ಹೇಳ್ಬೋದು. ಯಾವ ಮಾತುಗಳು ಯಾವ ಉದ್ದೇಶಕ್ಕಾಗಿ ಹೇಳಲ್ಪಟ್ಟವು, ಕಳುಹಿಸಲ್ಪಟ್ಟವು, ಆ ಮಾತುಗಳು ನೆರವೇರ್ತದೆ ಎನ್ನುವಂಥದ್ದನ್ನು ಇದರಲ್ಲಿ ಹೇಳ್ತಾನೆ. ಸೊ 10-11 ವಚನಗಳಲ್ಲಿ, ದೇವರೇ, ನಾವು ನಿನ್ನ ಆಲಯದಲ್ಲಿ ನಿನ್ನ ಪ್ರೀತಿಯನ್ನು ಸ್ಮರಿಸ್ತೇವೆ, ನಿನ್ನ ನಾಮದ ಘನತೆಗೆ ತಕ್ಕಂತೆ ಲೋಕವೆಲ್ಲ ನಿನ್ನನ್ನು ಹೊಗಳುವುದು. ಸೊ ಚರ್ಚ್ ಈಸ್ ನೋ ಮೋರ್ ದ ಪ್ಲೇಸ್ ಫಾರ್ ಬಿಸ್ನೆಸ್ ಆ್ಯಂಡ್ ಫಾರ್ ದ hypocrites or culprit works, but the church is a place to show love and mercy that we have received from the God ಎಂಬುದಾಗಿ, ದೇವರಿಂದ ಪಡೆದುಕೊಂಡಂಥ ಪ್ರೀತಿ ಕರುಣೆಗಳನ್ನು ಹಂಚುವಂತಹ, ಅದನ್ನು ನೆನಪು ಮಾಡಿಕೊಂಡು ದೇವರಿಗೆ ಸ್ತೋತ್ರ ಹೇಳುವಂಥ ಸ್ಥಳವಾಗಿ ಚರ್ಚ್ ಇದೆ. ಅದಕ್ಕೋಸ್ಕರ ನಾವು ಅದನ್ನು ಸ್ಮರಿಸಲಿಕ್ಕೆ ಆ ಸ್ಥಳ ಯೂಸ್ ಆಯಿತು ಎಂಬುದಾಗಿ ಕೀರ್ತನೆಗಾರ ಸಂತೋಷ ಪಡುವಂಥದ್ದನ್ನು ನಾವು ನೋಡ್ತೇವೆ. ಸೊ ಹೀಗೆ ಅನೇಕ ಕಾರಣಗಳಿಗೆ ಚರ್ಚ್ ಅಥವಾ ಯೆರೂಸಲೇಮ್ ದೇವಾಲಯ ಪ್ರಸಿದ್ಧಿ ಆಗ್ತದೆ. ಅಲ್ಲಿ ಅವರಿಗೆ ದೇವರ ಸಂಬಂಧ ಸಿಗ್ತದೆ. ಇನ್ನೊಂದು ಕಡೆ ದೇವರ ಪಶ್ಚಾತ್ತಾಪ ಪಡಲಿಕ್ಕೆ ಅವರಿಗೆ ಅವಕಾಶ ಸಿಗ್ತದೆ. ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸಲಿಕ್ಕೆ, ದೇವರನ್ನು ಮೀಟ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಸಿಗ್ತದೆ. ಹಾಗಾಗಿ ಇದನ್ನು ನೆನೆಸಿ ಅವರಿಗೆ ದೇವರಿಗೆ ಸ್ತೋತ್ರ ಹೇಳುವಂಥದ್ದು ಅಥವಾ ದೇವರ ಈ ಒಂದು ಯೆರೂಸಲೇಮ್ ದೇವಾಲಯದ ಸ್ಥಾಪನೆಗಾಗಿ ಸಂತೋಷ ಪಡುವಂಥ ಸ್ತೋತ್ರ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೋದು. ಕೊನೆಯದಾಗಿ 12ರಿಂದ 14 ವಚನ, ಚೀಯೋನ್ ಸಂಸ್ಥಾನದ ಸುತ್ತಲೂ ಸಂಚರಿಸಿ ಅದರ ಬುರುಜುಗಳನ್ನು ಲೆಕ್ಕಿಸಿರಿ, ಅದರ ಪ್ರಕಾರಗಳನ್ನು ಚೆನ್ನಾಗಿ ನೋಡಿರಿ, ಅದರ ಕೊತ್ತಲುಗಳನ್ನು ಸೂಕ್ಷ್ಮವಾಗಿ ಗಮನಿಸಿರಿ. ಆಗ ನೀವು ನಿಮ್ಮ ಮುಂದಣ ಸಂತತಿಯವರಿಗೆ ದೇವರು ಇಂತುವನು, ಆತನು ಯುಗಾಂತರಗಳಲ್ಲಿಯೂ ನಮ್ಮ ದೇವರು, ನಿರಂತರವೂ ನಮ್ಮನ್ನು ನಡೆಸುವನಾಗಿದ್ದಾನೆ ಎಂದು ತಿಳಿಸಿರಿ ಎಂಬುದಾಗಿ. ಸೊ ಇದರಲ್ಲಿ ನೋಡಬೇಕಿದ್ರೆ ದ ಸಿಟಿ ದಟ್ ರೆಪ್ರೆಸೆಂಟ್ಸ್ ಗಾಡ್ಸ್ ಫೇತ್ಫುಲ್ನೆಸ್ ಎಂಬುದಾಗಿ, ಆ ನಗರ ದೇವರ ನಂಬಿಕೆಯನ್ನು ಪ್ರತಿನಿಧಿಸುವಂತಹ ಒಂದು ವ್ಯವಸ್ಥೆಯಾಗಿ ನಾವು ನೋಡ್ತೇವೆ. ಸೊ ಕೀರ್ತನೆಗಾರ 12ರಿಂದ 14 ವಚನಕ್ಕೆ ಬರುವಾಗ, ಈ ಕಾಲ್ಸ್ ಅಸ್ ಟು ಗೋ ಆ್ಯಂಡ್ ವಿಸಿಟ್ ದ ಜೆರುಸಲೇಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಹೌ ಬ್ಯೂಟಿಫುಲ್ ಇಟ್ ಇಸ್ ಎಂಬುದಾಗಿ, ನಾವು ಅದನ್ನು ಹೋಗಿ ನೋಡಿ ಹೇಗೆ ಸುಂದರವಾಗಿದೆ, ಎಷ್ಟು ಒಳ್ಳೆಯ ವಿಷಯಗಳು ಆ ಒಂದು ದೇವಾಲಯದಲ್ಲಿದೆ, ಅದನ್ನು ತಿಳಿದು ಅನುಭವ ಮಾಡಿರಿ ಎಂಬುದಾಗಿ ನಮಗೆ ಕರೆ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಅದು
ಯಾಕೆ ಆ ದೇವಾಲಯ ಬ್ಯೂಟಿಫುಲ್ ಅಂತ ಹೇಳಿದರೆ, ನಾಟ್ ಬಿಕಾಸ್ ಇಟ್ಸ್ ಬಿಲ್ಟ್ ವಿತ್ ಲಕ್ಸುರಿಯಸ್ ಆರ್ ವಿತ್ ಬೆಸ್ಟ್ ಟೆಕ್ನಾಲಜೀಸ್ ಆರ್ ವಿತ್ ಬೆಸ್ಟ್ ಇಂಜಿನಿಯರ್ಸ್, ಒಳ್ಳೆಯ ಉದ್ಯೋಗಿಗಳಿಂದ ಒಳ್ಳೆಯ ಕೌಶಲ್ಯಗಳನ್ನು ನಿರ್ಮಿಸಿ ದೇವಾಲಯವನ್ನು ನಿರ್ಮಿಸಿದ್ದಕ್ಕೆ ಖುಷಿ ಪಡುವಂಥದ್ದಲ್ಲ. ಜಸ್ಟ್ ಬಿಕಾಸ್ ಗಾಡ್ ವೆಲ್ಸ್ ಇನ್ ದಟ್ ಹೌಸ್, ದೇವರು ಆ ಮನೆಯಲ್ಲಿ ವಾಸ ಮಾಡೋದರಿಂದ ದಟ್ ಬಿಕಮ್ಸ್ ಮೋರ್ ಬ್ಯೂಟಿಫುಲ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಇನ್ ಅವರ್ ಕ್ರಿಶ್ಚಿಯನ್ ಸ್ಪಿರಿಚುವಲ್ ಲೈಫ್ ಎಂಬುದಾಗಿ. ಸೊ ಅದಕ್ಕೆ ಅವನು ಹೋಗಿ ಅದರಲ್ಲಿ ನೋಡ್ರಿ ಎಂಬುದಾಗಿ. ಸೊ ಇದನ್ನು ನಾವು ತಲೆಮಾರುಗಳಿಗೆ ತಿಳಿಸುವಂಥವನು ಮತ್ತು ದೇವರ ನಂಬಿಗಸ್ತಿಕೆ ಸಾಯೋ ತನಕ ಯುಗಾಂತ್ಯದವರೆಗೆ ಎಲ್ಲ ಸಮಯದಲ್ಲಿ ದೇವರು ನಮ್ಮನ್ನು ನಡೆಸ್ತಾನೆ ಎನ್ನುವಂಥದ್ದಕ್ಕೆ ಗುರುತು ಎಂಬುದಾಗಿ ಅದನ್ನು ಕೀರ್ತಿನಗರ ಈ ರೀತಿಯಲ್ಲಿ ಮುಗಿಸ್ತಾನೆ. ಸೊ ನಮಗೆ ಕೂಡ ಏನು ಅಂತ ಹೇಳಿದರೆ ಯೆರೂಸಲೇಮಿಗೆ ಹೋಗಲಿಕ್ಕೆ ಕರೆ ಇದೆ. ಇಫ್ ಪಾಸಿಬಲ್ ಗಾಡ್ ಪರ್ಮಿಟ್ಸ್ ಆ್ಯಂಡ್ ಬ್ಲೆಸಸ್ ಟು ವಿಸಿಟ್, ಲೆಟ್ ಅಸ್ ಹ್ಯಾವ್ ದಟ್ ಹೋಪ್ ಟು ವಿಸಿಟ್ ದ ಜೆರುಸಲೇಮ್. ಅದೇ ಸಂದರ್ಭದಲ್ಲಿ ಹೋಗಿ ಅಲ್ಲಿ ದೇವರ ಮಹಿಮೆಯನ್ನು ಅರಿತುಕೊಂಡು ಮುಂದಿನ ದಿನಗಳಲ್ಲಿ ಏನಾಗಬೇಕಂತ ಹೇಳಿದರೆ ದಟ್ ಆಲ್ಸೋ ಅಶೋಸ್ ದ ಅಪ್ಕಮಿಂಗ್ ಆಫ್ ಫ್ಯೂಚರ್ಸ್ ಇನ್ ಗಾಡ್ಸ್ ಕಿಂಗ್ಡಮ್. ದೇವರ ರಾಜ್ಯದಲ್ಲಿ ಬರುವಂಥ ಒಳ್ಳೆಯ ಭವಿಷ್ಯತ್ತನ್ನು ಅದು ನಮಗೆ ನೆನಪು ಮಾಡ್ತದೆ. ಹಾಗಾಗಿ ಒಳ್ಳೆಯ ಭವಿಷ್ಯತ್ತನ್ನು ಎದುರು ನೋಡುತ್ತಾ ಯೆರೂಸಲೇಮ್ ದೇವಾಲಯದ ಹಾಗೆ ನಾವು ಮುಂದೆ ಸಾಗುವಂಥದ್ದು ಬಹಳ ಪ್ರಾಮುಖ್ಯ. ಹಾಗೆ ನಾವು ಸಾಗಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ನಮ್ಮ ದೇವರೇ, ನಾನು ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಯೆರೂಸಲೇಮ್ ಚಿಯೋನ್ ಸ್ಥಳವನ್ನು, ದೇವಾಲಯವನ್ನು ನಿನ್ನ ಆಶೀರ್ವಾದ ಮಾಡಿದಾಗೆ ನಮ್ಮ ದೇವಾಲಯಗಳನ್ನು ಕೂಡ ಆಶೀರ್ವಾದ ಮಾಡು. ನಮ್ಮ ದೇವಾಲಯಗಳಲ್ಲಿ ನಿನಗೆ ಸ್ಥಳವನ್ನು ಕೊಟ್ಟು ನಿನ್ನ ಪ್ರಸನ್ನತೆಯನ್ನು ಅನುಭವ ಮಾಡುತ್ತಾ ನಿನ್ನನ್ನು ಸ್ತುತಿಸಿ ನಿನ್ನ ಪ್ರೀತಿ ಕರುಣೆಗಳನ್ನು ನೆನಪು ಮಾಡಿಕೊಳ್ಳಿಕ್ಕಾಗುವಂತೆ ನಡೆಸು. ಈ ಒಂದು ಸಂದರ್ಭದಲ್ಲಿ ರಾತ್ರಿ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳ ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ದಣಿದಂಥ ದೇಹಗಳಿಗೆ ಸುಖಕರವಾದ ವಿಶ್ರಾಂತಿಯನ್ನು ಕೊಡು. ಎಲ್ಲ ಕೆಟ್ಟ ಕನಸು ಅಪಾಯಗಳಿಗೆ ನಮ್ಮನ್ನು ತಪ್ಪಿಸು. ನಿನ್ನ ಚಿತ್ತವಿದ್ದರೆ ಹೊಸ ದಿನಕ್ಕೆ ಹೊಸ ಮನಸ್ಸಿನೊಂದಿಗೆ ಹೊಸ ಬಲದೊಂದಿಗೆ ನಮ್ಮನ್ನು ನಡೆಸಿದ್ದು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೇನ್. ಪರಲೋಕದಲ್ಲಿರೋ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂದಿನಿಂದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲವು ನಿನವೇ. ಆಮೇಲೆ ತಂದೆ, ಮಗ, ಪರಿಶುದ್ಧಾತ್ಮನಾದ ತ್ರಯೇಕ ದೇವರ ಆಶೀರ್ವಾದವು ಇಡೀ ವಿಶ್ವದೊಟ್ಟಿಗೂ ನಮ್ಮ ಸಭೆಯೊಟ್ಟಿಗೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೇಲೆ.